ಆತ್ಮೀಯ H16 ನ್ಯೂಸ್ ಅರ್ಥಾತ್ ಶ್ರೀ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಎಂ.ಐ. ಅಥವಾ ಮಲ್ಲಪ್ಪ ಇರ್ತವರು. ನಮ್ಮ ಮಾಧ್ಯಮ ಎದ್ದ ತಕ್ಷಣ ಸಾಕು, ಯತ್ನಾಳರ ಹಾಗಾದರು, ಇನ್ನೊಬ್ಬರು ಹಿಂಗಂದರು, ಎಚ್ಚರಿಕೆಯವರ ಡಿ.ಕೆ.ಶಿ ಅವರು ವಿರೋಧ ಮಾಡಿದರು, ಸಿದ್ದರಾಮಯ್ಯ ಕುರ್ಚಿ ಹೋಯಿತು, ಹೋಗೋದ್ರ ಗ್ಯಾರಂಟಿ, ಡಿ.ಕೆ.ಶಿ ಬರೋದು ಗ್ಯಾರಂಟಿ, ಇವ ಸುದ್ದಿಗಳನ್ನು ಇವು ಸುದ್ದಿ ಚರ್ಚೆ ಮಾಡೋದು ಮುಂಜಾನೆ ಸಂಜೆ ತನಕ ಈ ಮಹನೀಯರಿಂದ ರಾಜ್ಯಕ್ಕೆ ಏನಾಗಿದನೋ ಬಿಟ್ಟಿದನೋ ಅದನ್ನು ನೀವು ನೋಡ್ತಾ ಇದ್ದೀವಿ, ನಾವು ಅನುಭವಿಸ್ತಾ ಇದ್ದೀವಿ. ಇದರಲ್ಲಿ ಯಾರನ್ನೂ ಹೊಗಳ್ತೀವಿ, ಯಾರನ್ನೂ ಬೈತೀವಿ, ಇದೆಲ್ಲ ಬಿಟ್ಟು ಒಂದು ಯಾವುದೋ ಭಾಳ ಇಂಪಾರ್ಟೆಂಟ್ ನ್ಯೂಸ್ ಅದು ಒಂದು ಮೂಲೆ ಹಾಕಿಬಿಡ್ತಾರೆ ಪತ್ರಿಕೆಗಳಲ್ಲಿ. ಅಲ್ಲೇ ಒಂದು ಕಂಡು ಕಾಣದಂಗೆ ರೀ 4ನೇ ಪೇಜು 3ನೇ ಪೇಜು ಲಾಸ್ಟ್ ಪೇಜು ಹಿಂದಿನ ಪೇಜು ಹಾಕಿ ಮುಗಿಸಿಬಿಡ್ತಾರೆ. ಅಂಥ ನ್ಯೂಸ್ ಒಂದು ಇವತ್ತು ನಾನು ನಿಮ್ಮ ಜೊತೆ ಮಾತಾಡಬೇಕಾಗ್ಯದ ಒಂದು ಸುದ್ದಿ ಬಗ್ಗೆ. ಪರಿಸರಕ್ಕಾಗಿ ನಾವು ಅನ್ನುವಂಥ ಇದೇನು ರೀ ಹೊಸದು? ಪರಿಸರಕ್ಕೆ ನಾವು ನಮಗಾಗಿ ಪರಿಸರದ ನಾವು ತಿಳ್ಕೊಳ್ಳೋರು, ಹಾಳು ಮಾಡೋಕ್ಕೆ ಹುಟ್ಟಿದವರು, ನಾವು ರೆಸಾರ್ಟ್ಗಳನ್ನು ತಯಾರು ಮಾಡೋರು, ಕಾಡನ್ನು ಕಡಿಯೋರು, ಕಾಡ ಪ್ರಾಣಿಗಳನ್ನ ಓಡಿಸೋರು, ನಮಗಾಗಿ ಪರಿಸರದ ರೀ. ಅಲ್ಲಿ ಕಲ್ಲಿದ್ದನ್ನು ತೊಗೊಂಡು ಹೋಗೋರು, ಅಲ್ಲಿ ಕಲ್ಲುಗಳು ಇಬ್ಸ್ಕೊಳ್ಳೋರು, ನಾವು ಮಾರೋರು, ಗಂಟು ಮಾಡೋರು, ಕೋಟ್ಯಾಧೀಶರಾಗೋರು, ಅಬ್ಜಾಧೀಶರಾಗೋರು, ಪರ್ಸನಲೈಸ್ ಮೇಲೆ ವ್ಯವಹಾರ ಮಾಡೋರು ನಾವು ರೀ ಅನ್ನುವಂಥ ನೇಚರ್ ಇವತ್ತು ನಮ್ಮಲ್ಲಿ ಬೆಳೆದ್ಬಿಟ್ಟದ. ಹೀಗಾಗಿ ನೇಚರ್ ಇಲ್ದಂಗೆ ಆಗೋಗ್ಬಿಟ್ಟದ, ನಿಸರ್ಗ ಖಾಲಿ ಆಗಲಿರ್ತದೆ, ಹೊಳೆಗಳ ಗಲೀಜಾಗ್ತಾ ಇದ್ದಾವೆ, ವಿಷಯುಕ್ತ ಆಗ್ತಾಯಿದ್ದಾವೆ, ನೀರು ವಿಷಯುಕ್ತ ಆಗ್ತದೆ, ಕುಡಿಯೋ ನೀರು ಸಿಗ್ತಾ ಇಲ್ಲ. ಏನು ರೀ ನಾವು ಎಷ್ಟು ಅನುಭವಿಸ್ತಾ ಇದ್ದೀವಿ ಇವತ್ತು. ಅದ್ರ ಬಗ್ಗೆ ನಮಗೆ ಯಾರಿಗೂ ಕಾಳಜಿ ಇಲ್ಲ. ಯಾಕಂದರೆ ಪರಿಸರ ನಮಗಾಗಿ ಐತ್ರಿ, ನಮಗಾಗಿ ಅದು ಹುಟ್ಟೈತಿ ಅಂತ ತಿಳ್ಕೊಂಡ್ಬಿಟ್ಟಿವಿ ನಾವೆಲ್ಲ. ನಮ್ಮ ರಾಜಕಾರಣಿಗಳು, ನಮ್ಮ ಇವತ್ತಿನ ರಾಜಕಾರಣಿಗಳು ಹೋಟ್ಲಾಗ್ತಿರುವಂಥ ನಮ್ಮಂಥ ಮತದಾರರು ಯಾರನ್ನು ಟೀಕಾ ಮಾಡೋದು, ಯಾರನ್ನು ಬಿಡೋದು ಅಂತ, ದುಡ್ಡಿಗಾಗಿಯೋ ಗ್ಯಾರಂಟಿಗಾಗಿಯೋ ನಾವು ಯಾರನ್ನೂ ಆರಿಸ್ಕೊಂಡು ಹೋಗುವಂಥದ್ದು. ಅವ್ರದಿಂಥವ್ರು ನಮಗೆ ಗ್ಯಾರಂಟಿ ಒಂದು ಸ್ವಲ್ಪ ಚೆಲ್ಲೆ ತಮ್ಮ ಗಂಟು ಮಾಡ್ಕೊಳ್ಳೋಂಥದ್ದು. ಸಾವಿರಾರು ಕೋಟಿ ರೂಪಾಯಿಗಳ ಆಸ್ತಿವಂತರಾಗ್ತಾ ಇದ್ದಾರೆ, ನೂರಾರು ಕೋಟಿ, ಶತಕೋಟ್ಯಾಧೀಶ್ವರರು, ಸಾವಿರ ಕೋಟ್ಯಾಧೀಶ್ವರರು, ಅದು ಪತ್ರಿಕೆಗಳು ಬರ್ತಾ ಇರ್ತಾವೆ, ನಾವು ನೋಡ್ತಾ ಇರ್ತೀವಿ. ಹೆಂಗಾದ್ರಿ ಹೆಂಗೇನಾಗ್ತಾರೆ? ಇದೇ ಪರಿಸರ ಹಾಳು ಮಾಡ್ಯಾನ, ನಿಸರ್ಗ ಹಾಳು ಮಾಡ್ಯಾನ, ಗಿಡ ಕೊಲ್ಲ, ಖನಿಜಗಳು ಹೋಗ್ರಿ, ಕಲಿತರು ಹೋಗ್ರಿ, ಮತ್ತು ಕಲ್ಲ ಹೋಗ್ರಿ, ಬಣ್ಣದ ಕಲ್ಲುಗಳು ಹೋಗ್ರಿ, ಎಕ್ಸ್ಪೋರ್ಟ್ ಮಾಡಿರಿ, ಕಬ್ಬಿನ ಹೋಗ್ರಿ. ಇಂಥ ಜನರಿಂದಾಗಿ ಈ ನಿಸರ್ಗ ಉಳಿತದ, ಈ ನಾಡು ಉಳಿತದ ಅನ್ನೋದು ಭಾಳ 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 ಖರೆ ಅಂತೀರ ನೀವು. ಹೈಲಿ ಇಂಪಾಸಿಬಲ್. ಉಳಿದಿಲ್ಲ ರೀ, ಮುಂದಿನ ಜನಕ್ಕಾಗಿ ಏನೂ ಉಳಿದಿಲ್ಲ ಅನ್ನೋದು ಇಷ್ಟ ಶತಸಿದ್ಧದ. ಅಂಥ ಪ್ರಸಂಗದಲ್ಲ ಪರಿಸರಕ್ಕಾಗಿ ನಾವು ಅನ್ನುವಂಥ ಒಂದು ಸಂಘಟನೆಯನ್ನು ಹುಟ್ಟಾಕ್ತಾ ಇದ್ದಾರೆ ಮಾಜಿ ಶಾಸಕರಂತ A.T. ರಾಮಸ್ವಾಮಿ. ಇವರು ರಾಜಕಾರಣಿಗಳನ್ನು ಇದ್ದಿದ್ರಲ್ಲಿ ಏನೋ ಒಂದಿಷ್ಟು ಟೀಕಿಸಿದ್ರೆ ಮಾಡಿದ್ರು, ಸ್ವಲ್ಪ ತಮ್ಮ ಬಗ್ಗೆ ತಾವು ವಿಮರ್ಶೆ ಮಾಡ್ಕೊಳ್ಳೋಂಥ ವ್ಯಕ್ತಿ. ಇವ್ರ ಬಗ್ಗೆ ಅನೇಕ ಒಳ್ಳೆಯ ಅಭಿಪ್ರಾಯ ಇದ್ದಾವೆ. ಮತ್ತು ರಾಜಕಾರಣದಲ್ಲಿ ಕೂಡ ಟೀಕೆ ಇದ್ದೇ ಗಾಂಧೀಜಿಯವರು ಟೀಕೆ ಮಾಡೋರು ನಾವು, ಮತ್ತು ಪಾಪಿಯವ್ರನ್ನ ಬಿಡ್ತೀವ. ಅದಕ್ಕಾಗಿ ಇವತ್ತು ಆ ಒಂದು ಪರಿಸರಕ್ಕಾಗಿ ನಾವು ಅನ್ನುವಂಥ ಒಂದು ಸಂಘಟನೆ ಇದೆ. ಏಪ್ರಿಲ್ 12ಕ್ಕೆ ಶುರು ಮಾಡೋರಿದ್ದಾರೆ. ಅದರ ಅಧ್ಯಕ್ಷತೆಯನ್ನು A.T. ರಾಮಸ್ವಾಮಿ ಅವರು ವಹಿಸ್ತಾ ಇದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಆಗುವಂಥದ್ದು ನಿಸರ್ಗ ಉಳಿಸ್ಬೇಕಪ್ಪ, ನಾಳೆ ನಮ್ಮ ಜನಕ್ಕಾಗಿ, ಸ್ವಚ್ಛ ನೀರಿಗಾಗಿ, ಸ್ವಚ್ಛ ಗಾಳಿಗಾಗಿ, ಸ್ವಚ್ಛ ವಾತಾವರಣಕ್ಕಾಗಿ